ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತ ನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ, ದಯೆಯನ್ನು ವರ್ಣಿಸುತ್ತಾ ಆತ ನಮ್ಮನ್ನು ಕೊಂಡಾಡಬೇಕೆಂಬುದು ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು. ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ. ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುವಿನ ಮಾತುಗಳು ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುವಿನ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುವಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು ಆದರೆ ಯೇಸುವಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡ್ತೇವೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧೇಯರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲ್ಪಡೋದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾವು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು. ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸು ಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರಿಯರೇ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋತ್ಸವದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದವನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸು ಕ್ರಿಸ್ತನು ಬರ್ತಾನೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೇವೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡ್ತೇವೋ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಾದರೆ ಆತನ ಪ್ರಸನ್ನತೆ, ಆತನ ಮಹಿಮೆ ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ, ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು ದೇವ, ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ, ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೆಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ, ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿ ಎಲ್ಲಿದ್ದರೂ ಅಪ್ಪ, ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅರ್ಥ, ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹಾರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು 1000 ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ದುಷ್ಟರ ಗೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೇಸುವೇ, ಆ ಮನೋಹರ ನಿನ್ನ ಅಂಗಳದಲ್ಲಿ, ಹೌದು ಸ್ವಾಮಿ, ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತದೆ. ಯಾವ ರೀತಿ ಕೀರ್ತನೆಗಳ 42ನೇ ಕೀರ್ತನೆ ಹೇಳ್ತದೆ, ಹೌದು ಸ್ವಾಮಿ, ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಒಂದು ಹಂಬಲ, ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ. ನಿನ್ನ ವೇದಿಗಳಿಗೆ ದೇವ ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ, ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ಸಾರಿದ್ದಕ್ಕೆ, ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಿನ್ನ ಸಾರೂಪ್ಯದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ ಕರ್ತನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರ ಆಶ್ವಾಸನೆ ಮಾತ್ರ ಉಳಿತದೆ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ ನಂಬಿಗಸ್ತನ ದೇವರಾಗಿದ್ದಿ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹಲ್ಲೆಲೂಯಾ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ ನನಗೆ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ,
ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನ ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ. ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸೋರು ಯಾರು ಇಲ್ಲ, ನಿನ್ನಾಗೆ ದಯ ತೋರಿಸೋರು ಯಾರಿಲ್ಲ ಕರ್ತನಪ್ಪ. ಅಪ್ಪ ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ. ಯಾವ ಹಸಿವೆಯಲ್ಲಿರುವಾಗ ಯಾವ ಸಮೃದ್ಧಿಯಾಗಿ ಪೋಷಿಸಿ ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತ ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ತಂದೆ ನೀನಾಗಿದ್ದಿ. ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀ ನನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದೆ ಎಂಬುದು. ಅಪ್ಪ ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳ ಮುಚ್ಚಿದೆ ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ. ನಾವು ಹೇಳುವ ಆತನಲ್ಲಿ, ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನೀನು ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸ
ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಳು ನಾ. ದಾಸಳು ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಳು ನಾ. ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು
ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನಂದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವಗೊಂದು ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ. ಯೇಸುವೆ, ನಾವು ಆರಾಧಿಸ್ತೇವೆ ಕರ್ತನಪ್ಪ. ನಾವು ಜಯಘೋಷಗಳು ಮಾಡ್ತೇವೆ ಕರ್ತನಪ್ಪ. ನಿನ್ನನ್ನು ಆರಾಧಿಸಿ ಕೊಂಡಾಡ್ತೇವೆ. ನಿನ್ನ ಆಶ್ರಯವಾಗಿದೆ, ನನ್ನ ದುರ್ಗವಾಗಿದೆ, ನನ್ನ ಬಂಡೆಯಾಗಿದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ. ರಾಜ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಿದ ನಾವು ಎಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾವೆಲ್ಲಿದ್ದೇವೆ ಪವಿತ್ರಪ್ಪನೇ. ನಾನು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಮಹಿಮೆ ತುಂಬಲ್ಪಡಲಿ ಸ್ವಾಮಿ. ನಿನ್ನ ಅಭಿಷೇಕವು ತುಂಬಲ್ಪಡಲಿ ಸ್ವಾಮಿ. ಬೆಳಗಿನ ವಿಶೇಷ ಆರಾಧಿಸಿ ಹೊಂದಲಿ ಸ್ವಾಮಿ. ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಶಕ್ತಿಯನ್ನು ತುಂಬಿಸು, ನಿನ್ನ ಮಹಿಮೆಯನ್ನು ತುಂಬಿಸು. ನಿನ್ನ ಪವಿತ್ರಾತ್ಮನ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ. ಆದಿ ಅಪೊಸ್ತಲರ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ. ಓ ಪ್ರತಿಯೊಂದು ಅವು ಬಂಧನಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಸೈತನ ಶಕ್ತಿಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸುವಿನ ನಾಮದಲ್ಲಿ ಒಂದು ಬಾಗಿಲುಗಳು ತೆರಲ್ಪಡಲು, ಒಂದೊಂದು ಬಾಗಿಲು ತೆರಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆಯು ಸ್ವಾಮಿ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾದಿ ಕರ್ತನಪ್ಪ, ಆ ಮೋಶೆ ಕಂಡಂತ ಮಹಿಮೆ, ಆ ಯೆಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕರ್ತನಪ್ಪ. ದೇವ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ. ಅನೇಕ ರೀತಿಯ ಕರ್ತನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ, ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ನೀನು ಮಹಿಮೆಂದಕ್ಕಾಗಿ ಸ್ತೋತ್ರ. ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ, ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಿಪೂರ್ಣ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡು ಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಎಂದಿದ್ದೇನೆ ತಂದೆ. ಆಮೆನ್. ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯನ್ನು ನಾವು ಬರ್ತೇವೆ. ನಾವು ವಾಕ್ಯ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮದಿಂದ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕು ನೀನಾಗಿದ್ದಿ. ನೀನು ಪವಿತ್ರಾತ್ಮನೇ ಈ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 Corinthians 1 verse 8 and 9. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತ ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಅತಿ ಸ್ಪಷ್ಟ ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರು ಮುಡಿಸಿಕೊಂಡಿದ್ದಾರೋ ಅವರೆಲ್ಲರೂ ಆ ಯೇಸು ಕ್ರಿಸ್ತನು ಕಡೆ ತನಕ ಅವರು ನಂಬಿಕೆಯಲ್ಲಿ ದೃಢಪಡಿಸ್ತಾನೆ. ಮತ್ತು ಅವರನ್ನು ಆ ಯೇಸು ಕ್ರಿಸ್ತನ ಆ ಒಂದು ಬರೋಣದಲ್ಲಿ, ಅಂದರೆ ಯೇಸು ಕ್ರಿಸ್ತನ ಆ ದಿನ, ಅಂದರೆ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆ, ಆತನ ರ್ಯಾಪ್ಚರ್ನಲ್ಲಿ ಅವರು ಪಾಲುಗಾರರಾಗುವಂತೆ ಮಾಡುತ್ತಾನೆ. ಇದರ್ಥವಾಗ್ತದೆ. ಹಾಗೆ ಯಾವ ರೀತಿಯಲ್ಲಿ ಬರಲಿ ಈ ಕಾರ್ಯ ದೇವರು ಮಾಡುತ್ತಾನೆ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ದಿನದಲ್ಲಿ ದೇವರ ಮಕ್ಕಳು ತಪ್ಪು ದೇವರು ಅವರನ್ನು ದೃಢಪಡಿಸ್ತಾನೆ, ಆತನ ನಂಬಿಕಸ್ತ. ಇದರ ಕುರಿತು ನಾವು ನೋಡೋಣ ಬರೇ. ಮೊದಲ ಸಂಘ ನೋಡ್ತೇವೆ, ದೇವರು ನಂಬಿಕಸ್ತನು ಆಗಿದ್ದಾನೆ. ನಾವು ನೋಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. 1 Corinthians 1 verse 30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು. ಅಲ್ಲಿ ಅಪೊಸ್ತಲರು ಯಾರ್ಯಾರು ಯೇಸು ಕ್ರಿಸ್ತನ ತಮ್ಮ ಕರ್ತನು ಒಡಂಬಡಿಕೆ ಮಾಡುತ್ತಾರೋ
ಅವರ ಒಳಗೆ ಯೇಸು ಕ್ರಿಸ್ತನು ನಿಮ್ಮ ನಂಬಿಕೆಯಿಂದ ಯೇಸು ಕ್ರಿಸ್ತ ನಿಮ್ಮ ಕರ್ತನು ಒಡೆಯನ್ನು ಎಂಬುದು ಅಂಗೀಕಾರ ಮಾಡಿದ್ರೆ ಆತ ನಿಮ್ಮ ಒಳಗೆ ಬರುತ್ತಾನೆ ಮತ್ತು ನಿಮ್ಮ ಆತ್ಮಕ್ಕೆ ಆತನು ವಾಸ ಮಾಡ್ತಾನೆ ಮತ್ತು ಆತನು ನಿಮಗೆ ನೀವು ಆತನ ಬೇಡುವುದಾದರೆ ನಿಮಗೆ ಜ್ಞಾನವನ್ನು ಕೊಡುತ್ತಾನೆ ಮತ್ತು ಆತನು ನೀತಿವಂತನಾಗಿದ್ದು ನೀವು ಆತನ ನಂಬಿಕೆ ಮುಖ ನೀತಿವಂತನಾಗಿದ್ದೀರಿ ಆತ ನಿಮಗೆ ಪರಿಪೂರ್ಣ ನೀತಿವಂತ ಮಾಡ್ತಾನೆ. ಆತನು ಪರಿಶುದ್ಧನು, ಆತ ಪರಿಪೂರ್ಣ ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಆ ರಾಪ್ಚರ್ಗೋಸ್ಕರ ಆತನು ನಿಮ್ಮನ್ನು ಸಿದ್ಧಪಡಿಸ್ತಾನೆ ಎಂಬುದಾಗಿ ಇದರ ಅರ್ಥವಾಗಿದೆ. ಹಾಗೆ ಬರೀ ಯಾರ್ಯಾರು ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಕರ್ತನ ಒಡೆಯನ್ನು ಅಂಗೀಕಾರ ಮಾಡಿರ್ತೀರೋ, ಅಂಗೀಕಾರ ಮಾಡಿ ನೀರನ್ನು ಮುಳಿದಿಷ್ಟನ್ನು ತೆಗೆದುಕೊಳ್ಳುತ್ತೀರೋ ಮತ್ತು ಕಡೆತನ ಕರ್ತನ ಸಭೆ ಬಿಡದೆ ಆ ಕರ್ತನ ಸಭೆಯಲ್ಲಿ ನಂಬಿಕೆ ಸಾಗುತ್ತೀರೋ, ಆಗ ಯೇಸು ಕ್ರಿಸ್ತನು ನಿಮ್ಮ ಒಳಗೆ ಇದ್ದುಕೊಂಡು ನೀವು ಆತನ ಬೇಡುವುದರಲ್ಲಿ ನಿಮಗೆ ಆತನ ಜ್ಞಾನವನ್ನು ಹೇಳಿಕೊಡುತ್ತಾನೆ. ಪ್ರತಿಯೊಂದು ಸಂದರ್ಭ ವಾಕ್ಯದ ಜ್ಞಾನ ಕೊಡುತ್ತಾನೆ. ಮತ್ತು ಎರಡನೇದಾಗಿ ಆತನು ನಿಮ್ಮನ್ನು ಪರಿಪೂರ್ಣ ನೀತಿವಂತನಾಗಿ ಮಾಡುತ್ತಾನೆ ಮತ್ತು ನಿಮ್ಮನ್ನು ಆತನು ಎಲ್ಲ ನಿಮ್ಮ ಕಲ್ಮಶವನ್ನು ಶುದ್ಧೀಕರಿಸ್ತಾನೆ ಮತ್ತು ನಿಮಗೆ ಆ ಒಂದು ರಪ್ಚರ್ಗೋಸ್ಕರ ನಿಮ್ಮನ್ನು ಆತನು ಆ ವಿಮೋಚನೆ ಆತನು ವಿಮೋಚಿಸ್ತಾನೆ ಎಂಬುದೆಲ್ಲ ಅಪ್ಪಸ್ಪಾನ ಇನ್ನೊಂದು ಇದರ ಅರ್ಥ ನೋಡ್ಬೇಕು. ಯಾವ ರೀತಿಯಲ್ಲಿ ಆತ ನಿಮ್ಮ ಶುದ್ಧೀಕರಿಸ್ತಾನೆ, ಯಾವ ರೀತಿ ಆತ ನಿಮ್ಮನ್ನು ವಿಮೋಚನೆ, ಇದರ ಬಗ್ಗೆ ನೋಡೋಪ್ರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 23ರಿಂದ 32ನೇ ವಾಕ್ಯ ತನಕ. 1 Corinthians 11 verse 23 to 32 verse. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ತೇವೆ, ಯೇಸು ನಂಬಿಕೆ ಇಟ್ಟವರು ನೀಳಿ ಮುಳಿದ ಪ್ರತಿ ಆದಿತ್ಯವಾರ ಕರ್ತನ ಸಭೆಗೆ ಬರುವುದು ಕರ್ತನ ಸಭೆ ಅತಿ ಪ್ರಾಮುಖ್ಯವಾಗಿದೆ. ಮತ್ತು ನೀರು ನಿರ್ದೇಶನ ಪ್ರತಿಯೊಬ್ಬರು ರೊಟ್ಟಿ ಮತ್ತು ಅತಿ ಅಗತ್ಯವಾಗಿದೆ. ಯೇಸು ಕ್ರಿಸ್ತನನ್ನು ತಾನೇ ಈ ಆಜ್ಞೆ ಕೊಟ್ಟಿದ್ದೇನೆ, ಪ್ರತಿಯೊಬ್ಬರು ನೀರಿನ ಮುಳಿ ದಿವಸ ಅಂದ್ಕೊಂಡವರು ಆದಿತ್ಯ ದಿವಸ ತಮ್ಮ ಸಭೆಯಲ್ಲಿ ರೊಟ್ಟಿ ಮತ್ತು ಪಾಲುಗಾರರಾಗಬೇಕು. ಅದು ಯೇಸು ಕ್ರಿಸ್ತನ ದೇಹ, ಅದು ಈ ರಕ್ತ ತೋರಿಸ್ತದೆ ಎಂಬುದಾಗಿ ಅಪ್ಪಸ್ಮಲ್ಲಿ ಹೇಳ್ತಾನೆ. 25ನೇ ವಾಕ್ಯದಲ್ಲಿ ನೋಡ್ತೇವೆ, ಊಟವಾದ ಮೇಲೆ ಆತನನ್ನು ಅದೇ ರೀತಿಯಾಗಿ ಪಾತ್ರೆ ತೆಗೆದುಕೊಂಡು ಈ ಪಾತ್ರೆಯನ್ನು ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಅಪ್ಪಸ್ಪಾನೆ ನನ್ನ ಪ್ರತಿ ಆದಿತ್ಯವಾರ ಅಥವಾ ಕೆಲವು ಸಭೆಯಲ್ಲಿ ತಿಂಗಳು 1 ಸಲ ಮಾಡ್ತಾರೆ. ಹೇಗೆ ನಿಮ್ಮ ಸಭೆ ಆ ರೊಟ್ಟಿ ದರ್ಶನದಲ್ಲಿ ಪಾಲುಗಾರರಿಗೆ ಆ ರೀತಿ ಅದರಲ್ಲಿ ಪಾಲುಗಾರಾಗಿರಿ. ಅದು ಪಾಲುಗಾಗುವುದೆಂದರೆ ಯೇಸು ಕ್ರಿಸ್ತನ ಆ ದೇಹ ಮತ್ತು ಪಾಲುಗಾಗುವುದು ಎಂಬುದಾಗಿ ಅಪ್ಪಸ್ಪಾಲೆ ಹೇಳ್ತಾನೆ. 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಪಡಿಸ್ತೀರಿ. ಅದರ್ಥ ಯಾರು ನಿಜವಾಗಿ ಅರ್ಥವನ್ನು ತಿಳಿದುಕೊಂಡು ಕರ್ತ ರೊಟ್ಟಿ ಮತ್ತು ಪಾಲುಗಾಗ್ತೀರಿ, ದೇವರವರೆಲ್ಲರಿಗೂ ಯೇಸು ಕ್ರಿಸ್ತ ಸುವಾರ್ತೆ ಸಾರುವುದಕ್ಕೆ ಅವರನ್ನು ಅಭಿಷೇಕಿಸ್ತಾನೆ. ಮತ್ತು ಪ್ರತಿಯೊಬ್ಬರು ಆತನ ಶುಭ ಸಾರುವರು ಆಗಬೇಕು. ಅದರ ಬಲ ಆ ಅಭಿಷೇಕವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದು ಪೌಲನಲ್ಲಿ ಹೇಳ್ತಾನೆ. 27ನೇ ವಾಕ್ಯದಲ್ಲಿ, ಈಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರಿಯರೇ, 27ನೇ ಈಗ ಯಾವನ ಅಯೋಗ್ಯವಾಗಿ, ಬರೀ ಅಯೋಗ್ಯವಾಗಿ ರೊಟ್ಟಿ ಮತ್ತು ಪಾಲುಗಾರ ಅರ್ಥವಾಗಿದೆ. ಬರೀ ಕರ್ತನ ರೊಟ್ಟಿ ಪಾಲುಗಾರ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಬೇಕು. ಮೊದಲದಾಗಿ ನೀವು ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ದೇವರ ವಾಕ್ಯ ತಿಳಿದುಕೊಳ್ಳಬೇಕು, ನೀಲಿ ಮುಳಿದಿಷ್ಟು ಅಂತಕೊಳ್ಳಬೇಕು. ಮತ್ತು ದಿನಾಲೂ ಆ ಯೇಸು ಕ್ರಿಸ್ತೊಟ್ಟಿಗೆ ನೀವು ಪರಿಶುದ್ಧರಾಗಿ ನೀತಿಯಿಂದ ಜೀವಿಸುವರಾಗಬೇಕು. ನಿಮ್ಮ ವ್ಯಕ್ತಿಯ ಜೀವಿತದಲ್ಲಿ ಯಾವುದೇ ಪಾಪಗಳಿರುವುದನ್ನು ಒಪ್ಪಿಕೊಳ್ಳಲು ಅರಿಕೆ ಮಾಡಿ ಪರಿಶುದ್ಧ ಮಾಡಿ ಒಪ್ಪಿಸಿಕೊಡಬೇಕು. ಎರಡನೇದಾಗಿ ಪ್ರಿಯ, ನಿಮ್ಮ ಸಭೆಯಲ್ಲಿ ಒಂದೇ ಮನಸ್ಸು ಇಡಬೇಕು. ಯಾರ ಬಗ್ಗೆಯೂ ದ್ವೇಷ, ಕೋಪ, ಕ್ರೋಧ ಇಟ್ಟುಕೊಳ್ಳಬಾರದು. ಈ ರೀತಿ ಯೋಗ್ಯವಾಗಿ ಪಾಲುಗಾರ ಆಗಬೇಕು ಎಂಬುದೇ ಅಪ್ಪಸ್ಪಾಲ ಹೇಳ್ತಾನೆ. 28ನೇ ವಾಕ್ಯದಲ್ಲಿ, ಪ್ರತಿ ಮನುಷ್ಯನು ತನ್ನ ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿ ತಕೊಂಡು ತಿನ್ನಲಿ. ಈ ರೀತಿ ನೀವು ಒಂದು ಪರೀಕ್ಷೆ ಮಾಡಬೇಕು. ನೀವು ದಿನಾಲು ದೇವರ ವಾಕ್ಯಕ್ಕೆ ವಿಧಿಯಾಗಿ ನಡೆಯುತ್ತೀರೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಬೇಕು. ನಿಮ್ಮ ಜೊತೆ ಯಾವುದು ಗುಪ್ತ ಪಾಪಗಳು ಇರುವುದರೆ ಆ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿ ಆ ಗುಪ್ತ ಪಾಪವನ್ನು ಬಿಟ್ಟು ಬಿಡುವರಾಗಬೇಕು. ಎರಡನೇ ಪರೀಕ್ಷೆ ಇದೆ, ನೀವು ರೊಟ್ಟಿ ಪರವಾಗುವ ನಿಮ್ಮ ಸಭೆಯಲ್ಲಿರುವ ಸಹೋದರೊಟ್ಟಿಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಭಾವನ ಐಕ್ಯತೆ ಉಂಟಾ, ಒಂದೇ ಮನಸ್ಸು ಉಂಟಾ, ಯಾರ ಬಗ್ಗೆ ದ್ವೇಷ, ಕೋಪ, ಕ್ರೋಧ ಇದೇ ಸಂಗತಿ ಇದ್ದರೆ ಅದನ್ನು ಪಶ್ಚಾತ್ತಾಪಡುವ ಅವರು ಸಮಯ ಕೊಡಬೇಕು. ಇಲ್ಲದಿದ್ದರೆ ನೀವು ಅಯೋಗ್ಯರಾಗ್ತೀರಿ. ಅದಕ್ಕೆ ಇದು ಎರಡು ರೀತಿಯ ಒಂದು ವೈಯಕ್ತಿಕ ಪರೀಕ್ಷೆ ಮಾಡಬೇಕು. ಎರಡನೇದಾಗಿ ನಿಮ್ಮ ಐಕ್ಯತೆ, ನಿಮ್ಮ ಅನ್ಯೋನ್ಯತೆ, ಒಬ್ಬರ ಸಂಗಡ ನಿಮ್ಮ ಅನ್ಯೋನ್ಯತೆ ಹೇಗೆ ಉಂಟು ಇದು ಪರೀಕ್ಷೆ ಮಾಡಿಕೊಂಡು ತಗೊಂಡು ತಿನ್ನಬೇಕು. 29ನೇ ವಾಕ್ಯದಲ್ಲಿ,
ಯಾಕಂದರೆ ಕರ್ತನ ದೇಹ ಒಂದು ವೀಸಿ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನಾನೇ ತೀರ್ಪುಗೊಳಗಾಗುವನು. ಕರ್ತನ ದೇಹ ಎಂದರೆ ಅರ್ಥವಾಗಿದೆ, ನೀವು ಯಾವ ಸಭೆಯಲ್ಲಿ ರೊಟ್ಟಿ ಪಾಡುವ ಆ ಸಭೆಯೊಟ್ಟಿಗೆ, ಆ ಸಭೆಯಲ್ಲಿರುವ ಸಭಾ ಪಾಲುಗೊಟ್ಟಿಗೆ, ಸಭೆಯಲ್ಲಿ ಪ್ರತಿ ವಿಶ್ವಾಸಗಳೊಟ್ಟಿಗೆ ಒಂದೇ ಮನಸ್ಸು, ಶುದ್ಧ ಹೃದಯ ಇರಬೇಕು. ಯಾರ ಬಗ್ಗೆಯೂ ಕೋಪ, ದ್ವೇಷ, ಕ್ರೋಧ ಇಟ್ಟುಕೊಂಡರೆ ಅದು ನೀವು ಕರ್ತನ ದೇಹವನ್ನು ವಿವೇಚನೆ ಮಾಡಲಿಲ್ಲ, ಕರ್ತನ ದೇಹಕ್ಕೆ ದ್ರೋಹ ಮಾಡ್ತೀರಿ ಎಂದು ಅರ್ಥವಾಗ್ತದೆ. ಯಾಕಂದರೆ ಕರ್ತನ ರೊಟ್ಟಿ ಮತ್ತು ಪಾಡರಾಗುವಾಗ ನಿಮ್ಮ ಸಭೆ ಎಲ್ಲರೊಟ್ಟಿಗೆ ಒಂದೇ ಮನಸ್ಸು, ಶುದ್ಧ ಹೃದಯ ಇಟ್ಟುಕೊಳ್ಳುವವರು ಆಗಬೇಕು. ಆಗ ನಿಮಗೆ ನ್ಯಾಯ ತೀರ್ಪು ಬರುವುದಿಲ್ಲದೆ ನ್ಯಾಯ ತೀರ್ಪು ಬರುತ್ತದೆ ಎಂಬ 29 ವಾಕ್ಯದಲ್ಲಿ ಹೇಳ್ತಾನೆ. 30 ವಾಕ್ಯದಲ್ಲಿ ಈ ಕಾರಣದಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಒಂದು ವೇಳೆ ನಿಮ್ಮ ಜೀವಿತ ಪರೀಕ್ಷಿಸದೆ ತಿಳಿದುಕೊಳ್ಳಿದರೆ ನಿಮ್ಗೆ ಈ ರೀತಿ ನ್ಯಾಯ ತೀರ್ಪು ಬರ್ತವೆ, ರೋಗಗಳು ಬರ್ತವೆ. ಆ ರೋಗಗಳು ಬರುವಾಗ ನಿಮ್ಮ ಸೇವಕರನ್ನು ಕರೆಯಬೇಕು, ನಿಮ್ಮ ಸಭಾಪತಿ ನಿಮಗೆ ಪ್ರಾರ್ಥಿಸಿ ಅವರು ನಿಮ್ಮ ಪಾಪ ಬಗ್ಗೆ ನಿಮಗೆ ಅವ್ರು ಹೇಳುವಾಗ ನೀವು ಒಪ್ಪಿಕೊಂಡು ಪಶ್ಚಾತ್ತಾಪಡುವುದರೆ ದೇವರ ಸೇವಕರು ಹೆಚ್ಚು ಮಾಡೋ ಪ್ರಾರ್ಥನೆ ನೀವು ಗುಣವಾಗ್ತದೆ ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14-16 ವಾಕ್ಯದಲ್ಲಿ ಯಾಕೋಬ ಹೇಳ್ತಾನೆ, ನಿಮ್ಮಲ್ಲಿ ಯಾರಿಗಾದರೂ ಅಸ್ವಸ್ಥ ಉಂಟು, ನಿಮ್ಮ ಸಭಾ ಪಾಲಕರನ್ನು ಕರೆಯಬೇಕು. ಅವರು ಬಂದು ನಂಬಿಕೆಯಿಂದ ಹೆಚ್ಚು ಪ್ರಾರ್ಥನೆ ಮಾಡುವ, ನಿಮ್ಮ ಪಾಪಗಳು ಸಂಬಂಧಪಡ್ತವೆ, ರೋಗಗಳು ಗುಣವಾಗ್ತವೆ ಎಂಬುದೇ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14-15 ವಾಕ್ಯ ತನಕ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ವೇಳೆ ನಿಮ್ಮ ಸಭಾ ಪಾಲಕರನ್ನು ಕರೆಯದೆ ಅಥವಾ ನಿಮ್ಮ ಪಾಪ ಒಪ್ಪಿಕೊಳ್ಳದಿರುವುದೇ ಆ ರೋಗ ಗುಣವಾಗುವುದಿಲ್ಲ, ನಿಮಗೆ ಪಶ್ಚಾತ್ತಾಪ ಪಡೆದರೆ ಬೇಗನೆ ಮರಣ ಬರ್ತದೆ ಎಂಬುದಾಗಿ ಅಪ್ಪಸ್ಪಡಿದೆ. ಮತ್ತು 31ನೇ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ಈ ರೀತಿ ಪ್ರತಿ ಸಲ ರೊಟ್ಟಿ ಪಾಲರಾಗುವಾಗ ನಿಮ್ಮ ಜೀವಿತ ಪರೀಕ್ಷೆ ಈ ರೀತಿ ನ್ಯಾಯ ಬರುವುದಿಲ್ಲ. ಮತ್ತು 30ನೇ ವಾಕ್ಯದಲ್ಲಿ ನೋಡ್ತೇವೆ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗ ಬಂದು ನಮ್ಮನ್ನು ಶಿಕ್ಷಿಸ್ತಾನೆ. ಇಲ್ಲಿ ನಾವು ದೇವರ ನಂಬಿಕೆ ಇದ್ದಾನೆ. ಯಾರ್ಯಾರು ಏನು ನಂಬಿಕೆ ಇಟ್ಟಿದ್ದಾರೋ, ನೀರು ಮುಳಿದುಕೊಂಡಿದ್ದಾರೋ ಅವರ ಆತ್ಮವು ಅದು ರಕ್ಷಣೆಯನ್ನು ಕಳೆದುಕೊಳ್ಳಬಾರ್ದು. ನಿಮಗೆ ಯೇಸು ನಂಬಿಕೆ ಇಟ್ಟು ನೀರಿನ ಮುಳುಗಿಕೊಂಡವರಿಗೆ ನಿತ್ಯ ಜೀವ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ಪ್ರೇರೆ ಈ ರೊಟ್ಟಿ ದ್ರಾಕ್ಷದಲ್ಲಿ ಪಾಲುರಾಗ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಇದು ರೊಟ್ಟಿ ಪಾಲುರಾಗೋದು ಅದು ನಿಮ್ಮ ವ್ಯಕ್ತಿಗತ ಜೀವಿತ ಪರೀಕ್ಷೆ ಮಾಡೋದು, ನಿಮ್ಮ ಅನ್ಯೋನ್ಯತೆ ನಿಮ್ಮ ಸಂಬಂಧ, ಗಂಡ ಮಧ್ಯೆ ಸಂಬಂಧ, ಸಭೆಯಲ್ಲಿ ಒಬ್ಬರಿರುವ ಆ ಒಂದು ಅನ್ಯೋನ್ಯತೆ ಪರೀಕ್ಷೆ ಮಾಡಿಕೊಳ್ಳುವ ಇದರ ಕೊಟ್ಟ ಒಂದು ಆಜ್ಞೆ ಇದೆ. ಇದರಲ್ಲಿನೂ ಪರೀಕ್ಷೆ ಮಾಡಿ ತೆಗೆದುಕೊಳ್ಳುವುದಾದರೆ ರೋಗಗಳು ಬರ್ತವೆ ನೋಡ್ತೇವೆ. ರೋಗಗಳು ಬರುವಾಗಲೂ ನಿಮ್ಮ ದೇವರ ಸೇವಕರನ್ನು ನೀವು ಕಲಿಸುವಾಗ ಅವರ ಹತ್ರ ನೀವು ಪಾಪ ಮಾಡಿದ ಸಮಯ ಕೇಳುವಾಗ, ಸಮಯ ಕೊಡುವಾಗ ಅಲ್ಲಿ ರೋಗಗಳು ಗುಣವಾಗುತ್ತೆ. ಒಂದು ಅಲ್ಲಿ ನೀವು ಕಠಿಣರಾಗಿ ಪಾಪ ಪಡದೇ ಇರುವುದರೆ ಮರಣ ಬರ್ತದೆ. ಆದರೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ಆ ಮರಣದಲ್ಲಿ ನಿಮ್ಮ ಆತ್ಮ ನರಕಕ್ಕೆ ಹೋಗಬಾರದು, ನೀವು ಪರಲೋಕ ಹೋಗಬೇಕು ಎಂಬುದೇ ದೇವರು ಆ ರೀತಿ ಶಿಕ್ಷೆ ಕೊಡ್ತಾನೆ ಅಥವಾ ಪಶ್ಚಾತ್ತಾಪಕ್ಕೆ ನಡೆಸ್ತಾನೆ. ಇಲ್ಲದ್ರೆ ಅವರು ಕಟ್ಟಿದ್ರೆ ಮರಣ. ಅದೇ ಅಲ್ಲಿ ನಾವು ನೋಡ್ತೇವೆ, ದೇವರ ನಂಬಿಕಸ್ಥಕ್ಕೆ ನಿಮ್ಮ ಆತ್ಮವು ದೇವರು ನಿತ್ಯ ಜೀವಿಗೆ ಸೇರಿಸ್ತಾನೆ. ನಿಮಗೆ ಆ ನಿತ್ಯ ಜೀವ ಭಾಗ್ಯವನ್ನು ಕೊಡುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ನಿಮ್ಮನ್ನು ವಿಮೋಚಿಸ್ತಾನೆ. ಆತ ನಂಬಿಕಸ್ಥನಾಗಿದ್ದಾನೆ. ಆತ ನಿಮ್ಮನೆಂದಿಗೂ ನಿಮ್ಮ ಆತ್ಮ ನರಕ ಹೋಗ್ಲಿಕ್ಕೆ ಅದು ಬಿಡುವುದಿಲ್ಲ. ಕಷ್ಟದ ಮುಖಾಂತರ, ಶಿಕ್ಷೆಯ ಮುಖಾಂತರ, ರೋಗದ ಮುಖಾಂತರ ಆತನ ಶಿಕ್ಷೆ ಕೊಟ್ಟು ನಿಮ್ಮನ್ನು ಪರಿಶುದ್ಧಗೊಳಿಸಿ ನಿಮ್ಮ ಆತ್ಮವು ನಿತ್ಯ ಜೀವ ಪರಲೋಕ ಸೇರಿಸ್ತಾನೆ. ಅದಕ್ಕೆ ಈ ರೀತಿ ನ್ಯಾಯ ಬರ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಈ ರೀತಿ ನ್ಯಾಯ ಬರುವುದನ್ನು ನೀವು ಬೇಸರ ಪಡಕೊಳ್ಳಬಾರ್ದು. ಯಾಕಂದರೆ ಯೇಸು ಕ್ರಿಸ್ತನು ನಂಬಿಕಸ್ತನು. ಆತನ ನಂಬಿಕಿಟ್ಟು ನೀಲಿ ಮುಳಿದುಕೊಂಡವರಿಗೆ ರಕ್ಷಣೆ ಉಂಟು, ನಿತ್ಯ ಜೀವ ಅವರಿಗೆ ದೇವರು ಕೊಟ್ಟಿದ್ದಾನೆ. ಅದು ಎಂದಿಗೂ ಅವರಿಂದ ಯೇಸು ತೆಗೆಯುವುದಿಲ್ಲ ಎಂಬುದೇ ಇಲ್ಲಿ ನಾವು ಆ ನಂಬಿಕಸ್ಥೆಯನ್ನು ತಿಳಿದುಕೊಳ್ಳುತ್ತೇವೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21-23 ವಾಕ್ಯ ತನಕ. ಕೊಲೊಸ್ಸಿಯನ್ಸ್ ಚಾಪ್ಟರ್ 1 ವರ್ಸ್ 21-23. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು, ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತ ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಾಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದನೆ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಅಪ್ಪ ಹೇಳ್ತಾನೆ, ಯಾರು ನಂಬಿಕೆಟ್ಟು ನೀರು ಮುಳುಗಿಕೊಂಡು ಕರ್ತನ ಸಭೆಗೆ ನಂಬಿಕಸ್ಥರಾಗ್ತಾರೋ
ಕರ್ತನ ಸಭೆಯಲ್ಲಿ ಅವರು ನಂಬಿಕಸ್ಥರು ನಿಂತು ಕರ್ತನ ಸಭೆ ಬಿಡುವುದಿಲ್ಲವೋ ಆವಾಗ ಯೇಸು ಕ್ರಿಸ್ತನ ಯಾವ ನಂಬಿಕೆ ದೃಢ ನಿಲ್ಲುತ್ತಾರೋ ಕರ್ತನ ಸಭೆ ನಿಲ್ಲುತ್ತಾರೋ ಅವರನ್ನು ಯೇಸು ಕ್ರಿಸ್ತಾನೇ ಅವರು ಒಂದು ವೇಳೆ ವಿಧೇಯತೆಗೆ ಒಪ್ಪಿಸಿಕೊಳ್ಳಲಿಲ್ಲವಾದರೆ ಕಷ್ಟದ ಮುಖದ ಶಿಕ್ಷೆಯ ಮುಖ ರೋಗದ ಮುಖದ ಅವನು ಪರಿಶುದ್ಧ ನಿರ್ಣಯ ಮಾಡಿ ಅವ್ರು ನಿತ್ಯ ಜೀವ ಕೊಡುತ್ತಾರೆ ಎಂಬುದೇ ಇಲ್ಲಿ ಅಪೊಸ್ತಲನಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ ಪ್ರೇ. ಅದೇ ರೀತಿ ನಾವು ನೋಡ್ತೇವೆ 1ನೇ ಥೆಸಲೋನಿಕದ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. 1 Thessalonians 5 verse 23 and 24. ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನ ಕರೆಯುವನು ನಂಬಿಗಸ್ತನು, ಆತನ ಕಾರ್ಯವನ್ನು ಸಾಧಿಸುವನು. ಪಾಲನು ಈತ ಸಭೆ ಪ್ರತಿಯೊಬ್ಬ ವಿಶ್ವಾಸಗಳು ರಾಪ್ಚರ್ ಪಾಲರಾಗಬೇಕು ಮತ್ತು ಈ ವಿಶ್ವಾಸಕ್ಕೆ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾನೆ. ಅದೇ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಯೇಸುವೆ ನಿನ್ನ ಆ ರಾಪ್ಚರ್ನಲ್ಲಿ, ಆ ನಿನ್ನ ಬರೋಣದಲ್ಲಿ, ಆ ನಿನ್ನ ರಹಸ್ಯ ಬರೋಣದಲ್ಲಿ ನನ್ನನ್ನು ನೀನು ಆ ಒಂದು ರಾಪ್ಚರ್ನಲ್ಲಿ ನನ್ನ ಪಾಲರಾಗಬೇಕು ಅಂತ ಪ್ರಾರ್ಥನೆ ಮಾಡೋದಾದರೆ ದೇವರು ತಾನೇ ನಿಮ್ಮನ್ನು ಶಿಕ್ಷೆಯ ಮುಖಾಂತರ, ಕಷ್ಟದ ಮುಖಾಂತರ, ರೋಗದ ಮುಖಾಂತರ ಶರೀರ ಆತ್ಮ ಪರಿಪೂರ್ಣ ನಿರ್ದೋಷ ಮಾಡಿಕೊಂಡು ಆತ ಪ್ರತಿ ನಿಮಗೆ ಪಾಲನ್ನು ಕೊಡುವವನು ಆಗಿದ್ದಾನೆ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ರೋಗಗಳು ಬರುವಾಗ, ಶೋಧನೆಗಳು ಬರುವಾಗ ಯಾವುದೇ ಸಂಗತಿ ಬರೋ ನೀವು ಗುಣಗುಟ್ಟಬಾರ್ದು. ನೀವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿಸಿಕೊಂಡವರಿಗೆ ರಕ್ಷಣೆ ಉಂಟು. ಅದಕ್ಕೋಸ್ಕರ ಆ ರಕ್ಷಣೆ ದೇವರು ಕೊಟ್ಟ ವರವಾಗಿದೆ. ದೇವರು ನಂಬಿಕಸ್ತನು. ಅದು ಯಾರಲ್ಲಿ ಈ ನಿತ್ಯ ಜೀವ ದೇವರು ಕೊಟ್ಟಿದ್ದಾರೋ ಅವರನ್ನು ದೇವರು ಕಷ್ಟದ ಮುಖಾಂತರ ಅಥವಾ ರೋಗದ ಮುಖಾಂತರ ಅಥವಾ ಅವರಿಗೆ ಬರುವ ಶೋಧನೆ ಮುಖಾಂತರ ದೇವರನ್ನು ಪರಿಶುದ್ಧರನ್ನಾಗಿ ದೋಷಿ ಮಾಡಿ ಅವರಿಗೆ ಆ ನಿತ್ಯ ಜೀವಕ್ಕೆ ಸೇರಿಸುವನು ಆಗಿದ್ದಾನೆ. ಅದಕ್ಕೋಸ್ಕರ ಎಂದಿಗೂ ಪ್ರೇರೆ ನಿಮ್ಮ ಯಾವುದೇ ಕಷ್ಟಗಳು ಬರುವಾಗ ಸಂಬಳ ಗುಣಗುಟ್ಟಬಾರ್ದು, ಎಲ್ಲವನ್ನು ಸಹಿಸಿಕೊಳ್ಳಬೇಕು ಮತ್ತು ದೇವರಿಗೆ ವಿಧೇಯರಾಗಿ ನಡೆಯುವರು ಆಗಬೇಕು ಪ್ರೇರೆ. ಏನಿದು ಎಕ್ಸಾಂಪಲ್ ನಾವು ನೋಡ್ತೇವೆ. ರೋಮಾಪುರದಲ್ಲಿರುವ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ರೋಮನ್ಸ್ 8 28 to 30 ವರ್ಸ್. ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನ ಪ್ರೀತಿಸತಕ್ಕ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಅಪ್ಪನೇ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳ್ಳಿ ತಿಳ್ಕೊಂಡು ಜೊತೆ ಯಾವುದೇ ಸಂಗತಿಗಳು, ಯಾವುದೇ ಕಷ್ಟ ಬಂದರೆ ಅದು ದೇವರು ಒಳ್ಳೆಯದಕ್ಕೆ ಮಾಡ್ತೇವೆ ಎಂಬುದನ್ನು ತಿಳಿದುಕೊಳ್ಳುವರಾಗಬೇಕು. ಮತ್ತು ಅವರಿಗೆ ಸ್ತುತಿ ಮಾಡುವರಾಗಬೇಕು. ಗುಣಗುಟ್ಟವರಾಗಬಾರದು. ಯಾಕಂದರೆ ದೇವರ ಚಿತ್ತವಿಲ್ಲದೆ ದೇವರ ಮಕ್ಕಳ ಜೊತೆ ಯಾವುದೂ ಬರುವುದಿಲ್ಲ ಎಂಬುದಕ್ಕೆ ಅತಿ ಸ್ಪಷ್ಟ ನಾವು ನೋಡ್ತೇವೆ. 21ನೇ ವಾಕ್ಯ ನೋಡ್ತೇವೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನು ಅವರನ್ನು ತನ್ನ ಮಗನ ಸಾರಿಪಲ್ಲವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವ್ರನ್ನ ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರನ್ನು ನಿರ್ಣಯಿಸಿದನು, ಯಾರು ನೀತಿವಂತ ನಿರ್ಣಯಿಸಿದನು ಅವ್ರನ್ನ ಮಹಿಮಾ ಪದವಿಗೆ ಸೇರಿಸಿದನು. ಅತಿ ಅಪ್ಪಸ್ತಾನೆ ನಿಮ್ಮ ಜೀವಿತದಲ್ಲಿ ಯೇಸು ನಂಬಿಕೆ ಇಟ್ಟ ನಂತರ ನಿಮ್ಮ ಯಾವುದೇ ಕಷ್ಟಗಳು, ಯಾವುದೇ ಶೋಧನೆಗಳು, ಯಾವುದೇ ಸಂಗತಿಗಳು ಬಂದರೂ ನೀವು ಗುಣಗುಟ್ಟಬಾರದು. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯ ಅನುಕೂಲವಾಗಿ ತಿಳಿದುಕೊಳ್ಳಬೇಕು. ಮತ್ತು ದೇವರು ಪ್ರೇರೆ ಯೇಸು ನಂಬಿಕೆ ನಿಮ್ಮನ್ನು ಯೇಸು ಕ್ರಿಸ್ತನು ನಿಮ್ಮ ಹಿರಿಯ ಸಹೋದರ ಆಗಿದ್ದಾನೆ. ಪ್ರತಿಯೊಬ್ಬರು ಯೇಸು ಸಾರಿಪುಳ್ಳವರಾಗಬೇಕು ದೇವರು ಬಯಸ್ತಾನೆ. ಆ ಯೇಸು ಸಾರೂಪ್ಯ ನಿಮ್ಮಲ್ಲಿ ಬರುವ ತನಕ ಆ ಕಷ್ಟಗಳ ಮುಖಾಂತರ, ಆ ಬಾಧೆಗಳ ಮುಖಾಂತರ, ಆ ಶಿಕ್ಷೆಗಳ ಮುಖಾಂತರ ದೇವರು ನಿಮ್ಮನ್ನು ರೂಪಿಸ್ತಾನೆ. ನಿಮಗೆ ಆ ಒಂದು ಸಾರೂಪ್ಯ ಬರುವಂತೆ ಮಾಡ್ತಾನೆ. ಮತ್ತು ಆ ಬಂದ ಹಾಗೆ ನೀವು ಪರಿಪೂರ್ಣ ನೀತಿವಂತರಾಗಿ ದೇವರು ಮಾಡ್ತಾನೆ. ಮತ್ತು ಆ ಪರಲೋಕದ ಮಹಿಮೆಗೆ ನೀವು ಸೇರಿಸ್ತಾನೆ. ಅದಕ್ಕೋಸ್ಕರ ಅಪ್ಪಸ್ತಾನೆ ಯೇಸು ನಂಬಿಕೆ ಇಟ್ಟವರು ನೀಲಿ ಮುಳಿ ತಿಳ್ಕೊಳ್ಳಬೇಕು. ನಿಮಗೆ ರಕ್ಷಣೆ ಎಂಬ ಈ ವಾಗ್ದಾನ, ನಿತ್ಯದ ವಾಗ್ದಾನ ಕೊಟ್ಟಿದ್ದೇನೆ. ಇದನ್ನು ಕಡೆತನ ಕಾಪಾಡುವುದು ನಿಮ್ಮ ಕೈಲುಂಟು. ದೇವ್ರ ನಂಬಿಕೆ ನೀವು ನಂಬಿಕೆ ನೋಡಿದರೆ 100% ನಿಮಗೆ ನಿತ್ಯ ಜೀವ ಉಂಟು ಪ್ರೇರೆ. ಅದೇ ಯಾವುದೇ ಕಷ್ಟಗಳು ಬರೋ ಗುಣಗುಟ್ಟಬಾರ್ದು, ಅದನ್ನು ಸಹಿಸಿಕೊಳ್ಳಬೇಕು. ದೇವರು ನಿಮಗೆ ಪ್ರೀತಿಸ್ತಾನೆ. ಅದಕ್ಕೆ ನಿಮ್ಮನ್ನು ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ಶುದ್ಧೀಕರಿಸ್ತಾನೆ. ಆತನು ನಿಮ್ಮನ್ನು ವಿಮೋಚಿಸ್ತಾನೆ, ನೀತಿಯನ್ನು ಮಾಡ್ತಾನೆ ಎಂಬುದು ಅಪ್ಪಸ್ತಾನ ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 4ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ. 1 Peter 4 verse 17 to 19. ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಾರದ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನ್ನು ನಿಲ್ಲುವುದು ಹೇಗೆ?
ಈಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನ ಸೃಷ್ಟಿಕರ್ತನ ಒಪ್ಪಿಸಲಿ. ಅತಿ ಸ್ಪಷ್ಟ ದೇವರು ಯೇಸು ಕ್ರಿಸ್ತನ ಆ ರ್ಯಾಪ್ಚರ್ ಬರುವ ಮೊದಲು ಯೇಸು ಕ್ರಿಸ್ತನ ಚಿತ್ತವಾದ ಪ್ರತಿಯೊಂದು ಸಭೆಗಳು ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಬರೋಣ ತಡವಾಗ್ತಾ ಉಂಟಾಗಿದೆ. ಪ್ರತಿಯೊಂದು ಸಭೆಗಳು ಆತ್ಮೀಯದಲ್ಲಿ ಎಚ್ಚರವಾಗಬೇಕು. ಪ್ರತಿಯೊಂದು ಸಭೆಗಳು ಸಭೆ ವಿಶ್ವಗಳು ಆ ರ್ಯಾಪ್ಚರ್ ಸಿದ್ಧರಾಗಬೇಕು ಎಂಬುದೇ ಯೇಸು ಕ್ರಿಸ್ತನ ಆ ಒಂದು ಗುಪ್ತವಾದ ಬರೋಣ ಅಥವಾ ರ್ಯಾಪ್ಚರ್ ತಡವಾಗ್ತಾನೆ. ಅದು ಒಂದು ದಿನ ಬರ್ತದೆ. ಯೇಸು ಕ್ರಿಸ್ತನು ತನ್ನ ಸಭೆ ಎಂಬುದನ್ನು ಎತ್ತಿಕೊಂಡು ಹೋಗಲಿ. ಆ ದಿನ ಬರೋ ಮೊದಲು ಪೇತ್ರನು ಹೇಳ್ತಾನೆ, ಪ್ರತಿಯೊಂದು ಸಭೆಯ ಮೇಲೆ ದೇವರು ನ್ಯಾಯ ವಿಚಾರಿಸ್ತಾನೆ. ಯಾಕಂದರೆ ದೇವರ ಮಕ್ಕಳು ದೇವರ ಸಭೆಯನ್ನು ಪರಿಶುದ್ಧಗೊಳಿಸಿಕೋಸ್ಕರ. ಆಗ ನಾನಾ ವಿಧ ಕಷ್ಟಗಳು ಶೋಧನೆಗಳು ಬರುವಾಗ ದೇವರ ಮಕ್ಕಳು ನೀವು ಗುಣಗುಟ್ಟಬಾರದು. ದೇವರಿಗೆ ನಿಮ್ಮ ಕಷ್ಟ ಒಪ್ಪಿಸಿಕೊಳ್ಳಬೇಕು. ಆತ ನಂಬಿಕಸ್ತನು, ಆತ ಕಷ್ಟವನ್ನು ಸಹಿಸಿಕೊಳ್ಳುವವರಿಗೆ ನೀತಿ ಎಂಬ ಜೀವಮಾನ ಕೊಡುತ್ತಾನೆ ಎಂಬುದಾಗಿ ಯಾಕೋಬ 1:12 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶುದ್ಧನಾದ ಮೇಲೆ ಜೀವ ಎಂಬ ಜಯಮಾನವನ್ನು ಹೊಂದುತ್ತಾನೆ. ಆಗದೆ ಏನು ಕಷ್ಟಗಳು ಬರ್ತದೋ ಗುಣಗುಟ್ಟಬೇಡಿ. ಆ ಕಷ್ಟದ ಮುಖ ದೇವರು ನಿಮ್ಮನ್ನು ಚೊಕ್ಕ ಬಂಗಾರವಾಗಿ ಮಾಡ್ತಾನೆ. ಆ ಕಷ್ಟದ ಮುಖ ದೇವರನ್ನು ಪರಿಶುದ್ಧಗೊಳಿಸ್ತಾನೆ, ನೀತಿಯನ್ನು ಮಾಡ್ತಾನೆ ಮತ್ತು ನಿಮಗೆ ಆತನು ಆ ನಿತ್ಯ ಜೀವನ ಕೊಡ್ತಾನೆ. ಅದಕ್ಕೆ ನಿಮ್ಮ ಕಷ್ಟಗಳು ಬರುವಾಗ ಗುಣಗುಟ್ಟದೆ ಸಂಪೂರ್ಣ ದೇವರ ಕಡೆ ಒಪ್ಪಿಸಿಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲನಾದ ಪೇತ್ರನು ಹೇಳಿರ್ತಾನೆ. ಮತ್ತು ಆ ಕಷ್ಟಗಳು ನಿಮಗೆ ಬೇಡ, ನೀವು ಪ್ರತಿದಿನ ದೇವರ ಬಗ್ಗೆ ವಿದ್ಯಾರ್ಥಿ ನಡೆಯುತ್ತಾರೆ. ದೇವರು ಆ ರೀತಿಯ ಕಷ್ಟ ಶೋಧನೆ ನಿಮ್ಮನ್ನು ತಪ್ಪಿಸಿ ಕಾಪಾಡುವನು ಆಗಿದ್ದಾನೆ. ಪ್ರಿಯರೇ, ಇನ್ನೊಂದು ವಾಕ್ಯ ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. 1 Peter 5:10. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಅಪಸ್ಪರ್ಧನೆ ನಿಮ್ಮನ್ನು ನಿತ್ಯ ಪ್ರಭಾವ, ಯೇಸು ನಂಬಿಕೆ ಪ್ರತಿಯೊಬ್ಬರ ದೇವರು ನಿತ್ಯ ಪ್ರಭಾವ, ನಿತ್ಯ ಜೀವಕ್ಕೆ ಕರೆ ಕೊಟ್ಟ ಪ್ರತಿಯೊಬ್ಬರ ದೇವರು ಏನು ಮಾಡ್ತಾರೆ, ಸ್ವಲ್ಪ ಕಾಲ ನಿಮ್ಮನ್ನು ಬಾಧೆಗಳ ಮುಖಾಂತರ ಕಷ್ಟಗಳ ಮುಖಾಂತರ ಅದನ್ನು ಪರಿಶುದ್ಧಗೊಳಿಸ್ತಾನೆ, ಶುದ್ಧೀಕರಿಸ್ತಾನೆ ಮತ್ತು ವಿಮೋಚನೆ ಕೊಡುತ್ತಾನೆ ಎಂಬುದೇ ಅಪೊಸ್ತಲನಾದ ಪೇತ್ರನು ಹೇಳ್ತಾನೆ. ಅದಕ್ಕೋಸ್ಕರ ಅಪೊಸ್ತಲನಾದ ಪೇತ್ರನೇ ಯೇಸು ನಂಬಿಕೆಟ್ಟವರಿಗೆ ನೀರು ಮುಳುಗಿಸಿಕೊಂಡು ನಿತ್ಯ ಜೀವ ಎಂಬ ವಾಗ್ದಾನ ಕೊಟ್ಟಿದ್ದಾನೆ. ದೇವರು ನಂಬಿಕಸ್ತನು ಮತ್ತು ಆ ದಿನದಲ್ಲಿ ನೀವು ತಪ್ಪು ನಿಮ್ಮನ್ನು ಹೇಗೆ ದೃಢಪಡಿಸ್ತಾನೆ, ಈ ಕಷ್ಟಗಳ ಮುಖಾಂತರ ಅಥವಾ ಶಿಕ್ಷೆಗಳ ಮುಖಾಂತರ ದೇವರು ನಿಮ್ಮನ್ನು ಶಿಕ್ಷಿಸುವಾಗ ನೀವು ತಿಳಿದುಕೊಳ್ಳಬೇಕು, ದೇವರನ್ನು ಪ್ರೀತಿಸ್ತಾನೆ. ಆ ಶಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಅದರಲ್ಲಿ ಪಶ್ಚಾತ್ತಾಪ ಪಡಬೇಕು, ದೇವರಿಗೆ ಒಪ್ಪಿಸ್ಕೊಳ್ಬೇಕು. ಆ ಕಷ್ಟವನ್ನು ಸಹಿಸಿಕೊಳ್ಳುವ ದೇವರು ಜೀವನ ಕೊಡುವನು ಆಗಿದ್ದಾನೆ. ಅದಕ್ಕೆ ಕಷ್ಟಗಳು ಶೋಧನೆಗಳು ಏನೋ ಬಂದರೂ ಗುಣಗುಟ್ಟದೆ ದೇವರಲ್ಲಿ ನಂಬಿಕೆ ಇಡಬೇಕು ಮತ್ತು ಅದಕ್ಕೆ ನೀವು ಅದನ್ನು ಸಹಿಸಿಕೊಳ್ಳಬೇಕು ಮತ್ತು ಪಶ್ಚಾತ್ತಾಪಟ್ಟು ವಿಧೇಯರಾಗಬೇಕು. ಆಗ ದೇವರಿಂದ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೇರೆ, ಎರಡನೇ ಸಂಘ ನೋಡ್ತೇವೆ, ದೇವರ ವಾಕ್ಯವನ್ನು ಕೇಳುವಾಗ ಅವುಗಳು ನಮ್ಮ ಹೃದಯದಲ್ಲಿ ಅಂಗೀಕರಿಸಬೇಕು. ಮತ್ತೆ ಬರೆಸುವಾರ್ತೆ 13ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. Matthew chapter 13 verse 23. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವತ್ತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಯೇಸು ಕ್ರಿಸ್ತನು ಒಂದು ಸಾಮ್ಯ ಹೇಳ್ತಾನೆ ಬಿತ್ತುವುದ ಬಗ್ಗೆ. ಇವತ್ತು ದೇವರ ವಾಕ್ಯವನ್ನು ಈ ಟಿವಿ ಮಾಧ್ಯಮದಲ್ಲಿ ಬೆಲೆ ಸಾಯಂಕಾಲ ಅನೇಕ ದೇವಸ್ಥಾನ ಬಿತ್ತುತ್ತಾರೆ. ಈ ಬಿತ್ತನೆ ಮಾಡಿದ ವಾಕ್ಯವನ್ನು ನಿಮ್ಮಲ್ಲಿ ಅಂಗೀಕಾರ ಮಾಡಿಕೊಂಡು ಅದು ಮರೆತು ಬಿಡದೆ ಅವುಗಳ ಧ್ಯಾನ ಮಾಡಿಕೊಂಡು ಆ ವಾಕ್ಯ ಪ್ರಕಾರ ನಡೆಯುತ್ತಾ ಇದೆ, ನೀವು ಆತ್ಮಿಕ ಜೀವಿತದಲ್ಲಿ ಎಲ್ಲದಲ್ಲಿಯೂ 30 60 ಆತ್ಮಿಕ ಅಭಿವೃದ್ಧಿ, ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಹೊಂದುತ್ತೀರಿ, ಸೂಕ್ಷ್ಮ ಹೊಂದುತ್ತೀರಿ ಎಂಬುದಾಗಲಿ ಯೇಸು ಕ್ರಿಸ್ತನು ಈ ಸಾಮ್ಯದಲ್ಲಿ ಹೇಳುತ್ತಾನೆ. ಹಾಗಾಗಿ ಇವತ್ತು ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾ, ಎಲ್ಲ ಕಷ್ಟನ ಬಿಡುಗಡೆ ಆಗಬೇಕಾ, ಯೇಸು ಕ್ರಿಸ್ತನ ರೂಪ ಸಿದ್ಧ ಏನು ಈ ಮಾಧ್ಯಮ ವಾಕ್ಯ ಕೇಳಿದ್ರು, ನಿಮ್ಮ ಸಭೆಯಲ್ಲಿ ಕೇಳಿದ್ರು, ವಾಕ್ಯ ಓದ್ತಿರು, ಆ ವಾಕ್ಯಗಳನ್ನು ಮರೆತು ಬಿಡದೆ ಅದನ್ನ ಮೇಲೆ ಅಂಗೀಕಾರ ಮಾಡಿ ಅದು ಧ್ಯಾನ ಮಾಡಿ ಅದಕ್ಕೆ ವಿದ್ಯಾರ್ಥಿ ನಡೆಯುತ್ತಾರೆ. ಈ ರೀತಿ ಒಳ್ಳೆ ನೆಲವಾಗ್ತೀರಿ ಮತ್ತು 30 60 ಆತ್ಮಿಕ ಅಭಿವೃದ್ಧಿ ಆತ್ಮಿಕ ಫಲವನ್ನು ಕೊಡುತ್ತೀರಿ ಎಂಬುದು ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಹೇಳುತ್ತಾನೆ. ಪ್ರೇರೆ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. 1 Thessalonians 2 verse 13. ಈಗಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎನಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕರ್ತನಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಿಮ್ಮೊಳಗೆ ಬಲವಾದ ಕೆಲಸ ನಡೆಸುತ್ತದೆ. ಅತಿ ಸ್ಪಷ್ಟತಾನೆ, ಈಗಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸಿದ್ದೇ
ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದಿರಿ. ಇವತ್ತು ಇನ್ನು ಈ ಟಿ ವಿ ಮಾಧ್ಯಮದಿಂದ ಕೆಲವು ಸಂದೇಶವನ್ನು ನಿಮ್ಮ ಸಭೆಯಲ್ಲಿ ಸಂದೇಶ ನೀವು ದೇವರ ವಾಕ್ಯ ಎಂಬುದಾಗಿ ನೀವು ಅದನ್ನು ಅಂಗೀಕರಿಸುವುದಾದರೆ ಆ ದೇವರ ವಾಕ್ಯದಲ್ಲಿ ಜೀವ ಉಂಟು ಬರೇ ಆ ಕೇಳಿದ ಈ ವಾಕ್ಯವು ನಿಮ್ಮ ಮರದಲ್ಲಿ ಪೂರ್ತಿ ಸ್ವೀಕಾರ ಮಾಡುವುದಾರೆ, ಅದು ಅಂಗೀಕಾರ ಮಾಡುವುದಾರೆ, ಆ ವಾಕ್ಯವನ್ನು ಮರೆತು ಬಿಡಿ ಧ್ಯಾನ ಮಾಡಿ ಈ ವಾಕ್ಯದಲ್ಲಿ ಶಕ್ತಿ ಉಂಟು. ಈ ವಾಕ್ಯ ಏನು ಮಾಡ್ತದೆ? ಈ ವಾಕ್ಯ ನಿಮ್ಮ ಹತ್ತಿರ ಬಲವಾಗಿ ಕೆಲಸ ಮಾಡಿಕೊಂಡು ನಿಮ್ಮನ್ನು ಪರಿಪೂರ್ಣ ರೂಪಾಂತರ ಮಾಡ್ತದೆ, ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧ ಮಾಡ್ತದೆ, ನಿಮ್ಮನ್ನು ಶುದ್ಧೀಕರಿಸುತ್ತದೆ, ನಿಮಗೆ ವಿಧೇಯತೆ ನಡೆಸ್ತದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬಲ ಉಂಟು ಎಂಬ ಪೌಲನು ಹೇಳ್ತಾನೆ. ಆ ವಾಕ್ಯದಲ್ಲಿ ಜೀವ ಉಂಟು. ಅದಕ್ಕೆ ಈ ವಾಕ್ಯ ನಿಮ್ಮ ಅಂಗೀಕಾರ ಮಾಡಿದರೆ ಮಾತ್ರವೇ ಆ ವಾಕ್ಯ ನಿಮ್ಮ ಜೊತೆ ಕಾರ್ಯ ಮಾಡ್ತೇವೆ, ನಿಮ್ಮ ಜೀವಿತದಲ್ಲಿ ಅದು ಬಿಡುಗಡೆ ಕೊಡುತ್ತದೆ, ನಿಮ್ಮ ಜೀವಿತ ಪರಿವರ್ತನೆ ಮಾಡ್ತದೆ ಎಂಬುದಾಗಿ ಆ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಕಾರ್ಯವಾಗಬೇಕಾ? ನೀವು ಕೇಳಿ ಸಂದೇಶವನ್ನು ನಿಮ್ಮಲ್ಲಿ ಅಂಗೀಕಾರ ಮಾಡಿರಿ ಬರೀ ಅದನ್ನು ಮರೆತು ಬಿಡಿರಿ, ಅವುಗಳ ಹತ್ರ ಧ್ಯಾನ ಮಾಡಿರಿ, ಅದು ವಿದ್ಯಾರ್ಥಿಗಿರಿ. ಈ ವಾಕ್ಯ ನಿಮ್ಮ ಜೀವಿತ ಪರಿಪೂರ್ಣ ಮಾರ್ಪಡಿಸ್ತದೆ. ನಿಮಗೆ ಒಳ್ಳೆಯ ನಿರೀಕ್ಷೆ, ನಂಬಿಕೆ ವೃದ್ಧಿ ಆಗ್ತದೆ, ಪ್ರಾರ್ಥನೆ ಜೀವ ಎಲ್ಲದೇ ಅಭಿವೃದ್ಧಿಕೊಂಡು ಸೂಕ್ಷ್ಮಂತೀನಿ ಆಶ್ರ ಅಷ್ಟೇ ಅಲ್ಲದೆ ಆ ನಿತ್ಯ ಜೀವಕ್ಕೆ ಆ ರಾಪ್ತರ್ಗೂ ಸಿದ್ಧರಾಗುತ್ತೀರಿ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. Hebrews 3 verse 7 to 11 verse. ಆದ್ದರಿಂದ ಪವಿತ್ರಾತ್ಮನೇ ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ನಿಭಾಯಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನ ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಬರೀ ದೇವರ ಆತ್ಮ ಹೇಳ್ತಾನೆ, ದೇವರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಬರೀ ಆದ ಪ್ರತಿದಿನ ನಿಮ್ಮ ಸಂಗಡ ಮಾತನಾಡ್ತೇನೆ ವಾಕ್ಯದ ಮುಖಾಂತರ. ಅದಕ್ಕೆ ದೇವರ ಆತ್ಮನ ಸ್ವರ ಕೇಳಬೇಕಾದ್ರೆ ಪ್ರತಿದಿನ ನೀವು ಬರೀ ಮುಂಜಾನೆ ಅಥವಾ ರಾತ್ರಿ ಸಮಯದಲ್ಲಿ ದೇವರ ವಾಕ್ಯವನ್ನು ಓದುವವರಾಗಬೇಕು, ಧ್ಯಾನ ಮಾಡಬೇಕು. ಆ ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಬರೀ ಮತ್ತು ಆದ್ಯದ ವಾಕ್ಯವನ್ನು ಸ್ವಲ್ಪ ನಿಮ್ಮ ಕೇಳಿ ನಿಮ್ಮ ಜ್ಞಾಪಕದಲ್ಲಿರಬೇಕು. ಈ ದೇವರ ವಾಕ್ಯ ಎಷ್ಟು ನೀವು ಓದುತ್ತೀರೋ, ಧ್ಯಾನ ಮಾಡ್ತಿರೋ ಮತ್ತು ಜ್ಞಾಪಕದಲ್ಲಿಟ್ಟಿರೋ ಆ ಸ್ವರ ದೇವರ ವಾಕ್ಯ ವಿಧೇಯರಾಗಬೇಕು. ಪ್ರೇರೆ ಅದನ್ನು ಅವಿಧೇಯರಾಗುವುದಾರೆ ಪ್ರೇರೆ ನಿಮ್ಮ ಹೃದಯ ಕಠಿಣವಾಗ್ತದೆ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲನು ಇಸ್ರೇಲರ ದೃಷ್ಟಾಂತ, ಇಸ್ರೇಲರಲ್ಲಿ ಪರೇ ಅನೇಕರು ಪರೇ ಅಲ್ಲಿ ಅಪೊಸ್ತಲ ದೇವರ ಸೇವಕದ ಮೋಶೆಯು 12 ಮಂದಿ ನಾಯಕರನ್ನು ಕಾನಾನ್ ದೇಶದಲ್ಲಿ ಕಳಿಸಿಕೊಡ್ತಾನೆ. ಅಲ್ಲಿ 10 ಮಂದಿ ನಾಯಕರು ಹೇಳ್ತಾರೆ, ಅದು ದೊಡ್ಡ ಪಟ್ಟಣ, ಆದರೆ ನಾವು ನಮ್ಮೊಟ್ಟಿಗೆ ದೇವರಿದ್ದಕ್ಕೂ ನಾವು ಅದನ್ನು ಸ್ವಾಧೀನಪಡಿಸ್ತೇವೆ ಎಂಬುದಾಗಿ 2 ಕಾಲೇಬ ಮತ್ತು ಯೋಷುವ ಹೇಳ್ತಾರೆ. ಉಳಿದ 10 ಮಂದಿ ನಾಯಕರು ಪರ ಇಡೀ ಸಭೆಗೆ ಅಪನಂಬಿಕೆ ಮಾತನಾಡ್ತಾರೆ. ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಪುರುಷರಿದ್ದಾರೆ, ಅವರು ನಮ್ಮ ನುಂಗಿ ಬಿಡುತ್ತೇವೆ ಅವರು ಆ ರೀತಿ ಅವರು ಅಪನಂಬಿಕೆ ಮಾತನಾಡಿದರು, ಹೆದರಿಕೆ ಅದರಲ್ಲಿ ಅವರು ತಮ್ಮ ಕಠಿಣ ಮಾಡಿಕೊಂಡ್ರು. ಅದು ದೇವರ ಆತ್ಮ ಇವತ್ತು ಈ ಸಮಯದಲ್ಲಿ ಈ ಟಿ ವಿ ಮಾಧ್ಯಮ ಮುಖಾಂತರ ದೇವರ ವಾಕ್ಯವನ್ನು ಕೇಳುವುದಾರೆ ನಿಮ್ಮ ಕಠಿಣ ಮಾಡಿಕೊಳ್ಳದೆ ಅದಕ್ಕೆ ನೀವು ವಿಧೇಯರಾಗಬೇಕು. ವಿಧೇಯರಾದರೆ ಮಾತ್ರವೇ ಈ ಲೋಕದ ನಿಮಗೆ ಆಶೀರ್ವಾದ, ಬಿಡುಗಡೆ, ಸಮಾಧಾನ, ಸಂತೋಷ, ನಿಮ್ಮ ರೋಗಗಳು ಅನೇಕ ರೋಗಗಳು ಗುಣವಾಗದೇ ಇರಲಿಕ್ಕೆ ಕಾರಣ ಯಾವುದಾದ್ರೂ ಅವಿಧೇಯತೆ ನಿಮ್ಮಲ್ಲಿ ಇರುವುದಾದರೆ ಆ ಅವಿಧೇಯತೆಯು ನಿಮ್ಮ ಆಶೀರ್ವಾದ ಒಂದು ಅಡ್ಡಿ ಮಾಡ್ತದೆ. ಅದಕ್ಕೆ ಇಲ್ಲಿ ಅಪ್ಪಲ್ಲ ಈ ಜನರಾಗಿ ನೀವು ದೇವರಿಗೆ ಅವಿಧೇಯರಾಗಬಾರ್ದು, ದೇವರ ಮಾತಿನ ಮೇಲೆ ಕಠಿಣ ಮಾಡಬಾರ್ದು. ದೇವರ ವಾಕ್ಯ ವಿಧಿ ಆಗುವುದೇ ಮಾತ್ರವೇ ನಿಮಗೆ ಆಶೀರ್ವಾದ ಬರ್ತದೆ, ದೇವರ ಕೃಪೆ ನಿಮಗೆ ಸಿಗ್ತದೆ. ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ನಿಮಗೆ ಪರಿಶುದ್ಧ ಮಾಡ್ತಾನೆ, ನಿಮ್ಮ ರ್ಯಾಪ್ಚರ್ ಸಿದ್ಧ ಮಾಡ್ತಾನೆ, ದೇವರ ಭಾಗದ ಎಲ್ಲ ಪ್ರಾರ್ಥನೆ ಉತ್ತರ ಕೊಡ್ತಾನೆ, ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಬಿಡುಗಡೆ ನಿಮಗೆ ಸಿಗ್ತದೆ, ಇಲ್ಲದ್ರೆ ನಿಮ್ಮಲ್ಲಿ ಕಠಿಣವಾಗುತ್ತದೆ. ಮತ್ತು 9ನೇ ವಾಕ್ಯದಲ್ಲಿ ಅವರು ಅರಣ್ಯದಲ್ಲಿ ನನ್ನ ಪರೀಕ್ಷಿಸಿ ಸೋದಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. 10ನೇ ವಾಕ್ಯ, ಆದ್ದರಿಂದ ನಾನು ಆ ಸಂತದ ಮೇಲೆ ಬಹಳ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಲಿಲ್ಲ. ಈಗಲೂ ಇವರು ನನ್ನ ವಿಶ್ರಾಂತಿ ಸೇರುವುದೇ ಇಲ್ಲವೆಂದು ಕೋಪವನ್ನು ಪ್ರಮಾಣ ಮಾಡಿದ್ದೇನು. ಇಬ್ರಿವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಇಸ್ರೇಲರ ದೃಷ್ಟಾಂತ ಕುರಿತ ಬಗ್ಗೆ ಹೇಳ್ತಾನೆ. ಇಸ್ರೇಲ್ ಹಾಗೆ ನೀವು ದೇವರ ಸ್ವರವನ್ನು ಟಿ ವಿ ಮಾಧ್ಯಮ ಕೇಳುವಾಗ, ವಾಕ್ಯ ಓದುವಾಗ ದೇವರ ಮೇಲೆ ಮಾತನಾಡ್ತಾನೆ. ಆ ಮಾತನಾಡಿದ ಸ್ವರ ಆತನ ವಾಕ್ಯಕ್ಕೆ ಇನ್ನೆಂದಿಗೂ ಅವಿಧೇಯರಾಗಬೇಕು. ದೇವರ ಆತ್ಮನು ಮಾತನಾಡುತ್ತಾನೆ, ಸಣ್ಣ ಸ್ವರ, ಆ ವಾಕ್ಯದಿಂದ ಮಾತನಾಡ್ತಾನೆ. ವಾಕ್ಯ ನಿಮಗೆ ನೆನಪಿಗೆ ತರ್ತಾನೆ. ವಾಕ್ಯದಿಂದ ದೇವರ ಸೇವಕರ ಮುಖ ಮಾತಾಡ್ತಾನೆ, ಪ್ರವಾದ ಮುಖದ ಮಾತಾಡ್ಬೇಕು, ಕನಸಿನ ಏನು ದೇವರು ಮಾತನಾಡುತ್ತಾನೋ ವಾಕ್ಯ ದೇವರ ವಾಕ್ಯದ ಮುಖದ ಮಾತಾಡ್ತಾನೆ. ಆ ವಾಕ್ಯಕ್ಕೆ ವಿಧೇಯರಾಗಬೇಕು. ನೀವು ಅವಿಧೇಯರಾಗುವುದರೆ ನಿಮ್ಮ ಹೃದಯ ಕಠಿಣವಾಗ್ತದೆ. ಆ ಕಠಿಣ ಹೃದಯ ನಿಮ್ಮಲ್ಲಿದ್ದರೆ ನಿಮಗೆ ಆ ಪರಲೋಕದ ವಿಶ್ರಾಂತಿಯೂ ಸಿಗುವುದಿಲ್ಲ, ಇಲ್ಲಿಯೂ ನಿಮಗೆ ಕಷ್ಟದಿಂದ ಸಮಸ್ಯೆಗಳು ಸಿಗುವುದಿಲ್ಲ. ಅದಕ್ಕೆ ನಿಮಗೆ ಪರಲೋಕದ ವಿಶ್ರಾಂತಿ ಸಿಗಬೇಕಾ? ಇದಕ್ಕೋಸ್ಕರ ನಂಬಿಕೊಡುವುದು ಮಾತ್ರಲ್ಲ, ನೀರು ತಿಳ್ಕೊಂಡು ದೇವರ ಪ್ರತಿ ವಾಕ್ಯ ವಿಧೇಯರಾಗಬೇಕು. ಆಗ ನಿಮಗೆ ಪರಲೋಕದ ವಿಶ್ರಾಂತಿ ಸಿಗುತ್ತೆ. ಈ ಲೋಕದಲ್ಲಿ ಸಹ ನಿಮಗೆ ಎಲ್ಲ ಕಷ್ಟ, ಸಮಸ್ಯೆ, ಚಿಂತೆ, ಬೇಸರ, ನಿರಾಸೆ, ರೋಗದಿಂದ ಬಿಡುಗಡೆ ಕೊಟ್ಟು
ಒಳ್ಳೆಯ ಆರೋಗ್ಯ, ಒಳ್ಳೆಯ ದಿವಸಗಳು, ಒಳ್ಳೆಯ ಆಯುಷ್ಯ ದೇವರು ಕೊಡುವವನು ಆಗಿದ್ದಾನೆ ಪ್ರಿಯರೇ ಆಗಿದ್ದಾನೆ. ಅದಕ್ಕೋಸ್ಕರ ದೇವರು ನಂಬಿಗಸ್ತನು ಆಗಿದ್ದಾನೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ ಪ್ರಿಯರೇ. ಈಗ 4ನೇ ಸಂಗತಿ ನೋಡ್ತೇವೆ, ದಿನಾಲು ದೇವರೊಂದಿಗೆ ಅನ್ಯತೆಯನ್ನು ಇಡುವವರು ಆಗಬೇಕು. ಮಾರ್ಕನ ಬರೆಸುವ ವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ 1:35. ಮುಂಜಾನೆ ಇನ್ನು ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಪ್ರಿಯರೇ, 3ನೇ ಸಂಗತಿ ಆಗಿದೆ ಪ್ರಿಯರೇ, ನೀವು ಆ ಒಂದು ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯಲ್ಲಿ ಪಾಲ್ಗೊಳ್ಳಬೇಕು. ದಿನಾಲು ತಪ್ಪದೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿ. ಮುಂಜಾನೆ ಸಮಯ ಅತಿ ಒಳ್ಳೆಯ ಸಮಯವಾಗಿದೆ ಪ್ರಿಯರೇ. ಯಾವುದು ನಿಮಗೆ ಸಮಯ ಒಳ್ಳೆಯದು ಆ ಸಮಯ ಒಂದು ಸೆಲೆಕ್ಟ್ ಮಾಡಿ. ಈ ರೀತಿ ಯೇಸು ಕ್ರಿಸ್ತ ತಾನೇ ಆ ಒಂದು ಸಮಯ ಸೆಲೆಕ್ಟ್ ಮಾಡಿದ ಆ ಸಮಯ, ಆ ರೀತಿ ನೀವು ಒಂದು ಸಮಯದಲ್ಲಿ ಯಾವ ಸಮಯ ನಿಮ್ಗೆ ಒಳ್ಳೆಯದು, ಬೆಳಿಗ್ಗಿನ ಸಮಯ, ಯಾವ ಸಮಯ ನಿಮಗೆ ಸೆಟ್ ಆದ ಒಂದು ಸಮಯ ಸೆಲೆಕ್ಟ್ ಮಾಡಿಕೊಳ್ಳಿರಿ. ಈ ರೀತಿ ಈಗ ಆ ರೀತಿ ಪ್ರಾರ್ಥನೆ ಮಾಡಿ ದಿನ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಪ್ರತಿ ಆದಿತ್ಯ ಸಭೆಗೆ ಸೇರಿ ಬರೀ ಎಷ್ಟು ನೀವು ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ತಾರೆ, ಕುಟುಂಬ ಪ್ರಾರ್ಥನೆ, ಆ ಪ್ರಾರ್ಥನೆ ಮಾಡುವವರನ್ನು ಯೇಸು ಕ್ರಿಸ್ತನು ಪ್ರಿಯರೇ ಅವರ ಶರೀರಪ್ಪನ ಆತ್ಮ ಸಮೇತ ನಿರ್ದೋಷಿಯಾಗಿ ಆತನು ನಿಮ್ಮನ್ನು ಮಾಡುತ್ತಾನೆ ಮತ್ತು ಆ ರ್ಯಾಪ್ಚರ್ನಲ್ಲಿ ಆತನು ನಿಮ್ಮನ್ನು ಪಾಲುಗಾರರಾಗದೆ. ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಮತ್ತು ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡೋದು, ವಾಕ್ಯ ವಿದ್ಯಾರ್ಥಿ, ಈ 3 ಪ್ರಾರ್ಥನೆ, ವಾಕ್ಯ, ವಿಧೇಯತೆ ಮತ್ತು ಸಭೆ ಅನ್ಯೋನ್ಯತೆ 4 ಸಂಗತಿಗಳಲ್ಲಿ ನೀವು ನಂಬಿಕಸ್ಥರಾಗುವುದಾರೆ. ದೇವ್ರ ನಂಬಿಕಸ್ಥನು ಆಗಿದ್ದಾನೆ. ಆತನು ನಿಮ್ಮನ್ನು ನಿರ್ದೋಷಕ್ಕೆ ಸ್ಥಾಪಿಸಿ ಆ ರೂಪಾಂತರಕ್ಕೆ ನಿಮ್ಮ ತೆಗೆದುಕೊಂಡು ಹೋಗುತ್ತಾನೆ ಎಂಬುದೇ ಅಪೊಸ್ತಲನಲ್ಲಿ ಹೇಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶದಲ್ಲಿ ಉತ್ತೀರ್ಣವಾಗುವುದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಾನು ಸ್ತೋತ್ರ ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ಮಾತನಾಡಿದ ಎಲ್ಲ ಈ ಮಾತುಗಳು ಕೇಳಿದ ಅವರಿಗೆ ನೀವು ಒಂದು ವಿಧೇಯತೆ, ಆತ್ಮಿಕ ಉತ್ತೇಜನ, ಆತ್ಮೀಯ ಬಿಡುಗಡೆ, ಇನ್ನಿನ ವಾಕ್ಯ ವಿದ್ಯಾರ್ಥಿಗಳನ್ನ ಪರಿಹರಿಸಿದ ಆತ್ಮದಲ್ಲಿ ತುಂಬಲ್ಪಟ್ಟುಕೊಂಡು ಅನ್ನ ರಾಪ್ಚರಿಗೆ ಸೆಲ್ಲಲು ಪಾಲು ಕೃಪೆಯನ್ನು ಕೊಡಬೇಕೆಂದು ಬೆಳ್ಕೊಂಡಿದ್ದಾವ. ಮತ್ತು ಬಾಕಿಯ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ನಿನ್ನ ಕರುಣೆ, ನಿನ್ನ ಸಮಾಧಾನ, ಬಿಡುಗಡೆ ಬೀಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂಜೆ ಕೆಲವರ ಪ್ರತಿ ಸಂಗತಿಯಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.